ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದು ಸಾಹೇಬ್ರು ಏನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ. ಮಾವ ನೋಡಿದ್ರೆ ಸಾಹೇಬ್ರು ಬರೋವರೆಗೂ ಪೂಜೆನೆ ಮಾಡೋದು ಬೇಡ ಅಂತ ಕೂತಿದ್ದಾರೆ. ನಿಮ್ಮ ಜೋಡಿ ಮತ್ತೆ ಅತ್ತೆ ಜೋಡಿ ಶಾಸ್ತ್ರ ಮಾಡ್ಕೊಳ್ಳಿ. ಸಾಹೇಬ್ರು ಬಂದ್ಮೇಲೆ ನಮ್ಮ ಶಾಸ್ತ್ರ ಮಾಡಿದ್ರಾಯ್ತು. ಇಲ್ಲ, ತೀರ್ಥ ಇಲ್ಲದೆ ಶಾಸ್ತ್ರ ಮಾಡೋದಕ್ಕೆ ನಾನು ಒಪ್ಪಲ್ಲ. ಅವ್ನು ಬರಲಿ, ಆಮೇಲೆ ಶಾಸ್ತ್ರ ಮಾಡೋಣ. ಅಯ್ಯೋ ಅಕ್ಕ, ಸಾಹೇಬ್ರು ಬರೋದು ಮಧ್ಯಾಹ್ನ ಆಗುತ್ತೋ ಸಂಜೆ ಆಗುತ್ತೋ ರಾತ್ರಿ ಆಗುತ್ತೋ ಯಾರಿಗೆ ಗೊತ್ತು? ಹಾಗೆ ಮಾಡಿದ್ರೆ ಶಾಸ್ತ್ರಗಳಿಗೆ ಅಡ್ಡಿ ಮಾಡ್ದಂಗೆ ಆಗಲ್ವಾ ಅಕ್ಕ? ಹಾಗಾದ್ರೆ ತೀರ್ಥ ಎಷ್ಟೊತ್ತಿಗೆ ಬರ್ತಾನೆ ಏನು ಅನ್ನೋ ಐಡಿಯಾನೇ ಇಲ್ಲ. ಜೈ, ಒಂದು ಕೆಲಸ ಮಾಡು, ನೀನು ಅದೆಲ್ಲ ಹೊರಟಿದ್ಯಲ್ಲ, ನೀನು ಹೋಗ್ಬಿಟ್ಟು ಆರಾಮಾಗಿ ಸುತ್ತಾಡ್ಕೊಂಡು ಬಾ. ತೀರ್ಥ ಬಂದ್ಮೇಲೆ ಶಾಸ್ತ್ರಗಳನ್ನೆಲ್ಲ ಮಾಡಿದ್ರಾಯ್ತು. ನೀನು ಹೊರಡು. ಅಕ್ಕ ಏನು ಮಾಡ್ತಿದ್ದೀರಾ? ಬೇಡ ಅಕ್ಕ. ಇಲ್ಲ ಸುಮಾ, ತೀರ್ಥ ಬಂದ್ಮೇಲೆನೆ ಶಾಸ್ತ್ರ. ದಟ್ಸ್ ಫೈನಲ್. ಎಷ್ಟು ಬೇಡ್ಕೊಂಡಿದ್ದೀನಿ ರೀ ಅವನ ಹತ್ರ. ಇವತ್ತು ನಾಳೆ ಅಂತ ಮುಂದೂಡ್ತಾನೆ ಬಂದ. ವರ್ಷ ಆಗ್ತಾ ಬಂತು. ಇನ್ನೂ ಮುಂದೂಡ್ತಾ ಅವನಿಗೆ ತಲೆ ಕೆಟ್ಟರೆ ಅವನು ಬಿಡೋಕ್ಕೂ ಹೇಸೋನಲ್ಲ. ಒಂದ್ಸಲ ಮನೆಯವ್ರ ಎದುರುಗಡೆ ಮಾಂಗಲ್ಯ ಶಾಸ್ತ್ರ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೂ ಕಲ್ಲು ಹಾಕ್ಬಿಟ್ಟ. ಅದಕ್ಕೆ ಕಡೆ ತೀರ್ಥ ಬರೋವರೆಗೂ ಯಾವ ಶಾಸ್ತ್ರನೂ ಮಾಡಿಕೊಡ್ದು ಅಂತ ನಾನು ಅವಳಿಗೆ ಹೇಳಿ ಬಂದಿದ್ದೀನಿ. ಹೌದಾ? ಯಾರಿಗೆ? ಇನ್ಯಾರಿಗೆ? ಸುಮನನಿಗೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಸುಮನಂಗೆ ಹೇಳಿದ್ರಾ? ಸುಮನನ ಹತ್ರ ಮಾತಾಡಿದ್ರಾ? ಏ, ನಾನೇ ಕೇಳಲಿ, ಹೋಗಿ ನೀನು ಹೇಳ್ಬಿಡ್ ಬಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ರೀ, ನಾನು ಹೇಳ್ದೆ ಅಂತ ನೀವು ಹೇಳಿದ್ರಿ. ಏನೇನೋ ಅರ್ಥ ಮಾಡ್ಕೊಂಬಿಟ್ರೆ ಹೆಂಗೆ? ನೀನು ನಾನು ಹೇಳಿತರ ಹೇಳಿದ್ರೆ ಅವಳಿಗೆ ಅರ್ಥ ಆಗಲ್ಲ, ನಾನು ಹೇಳಿತರ ನೀನು ಹೋಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ನೀನು ನೀನು ಎಲ್ಲ ಕಲ್ಸ್ಮೇಲೆ ಹೋಗೋರಿಗೆ ಯಾರಿಗೂ ಏನು ಅರ್ಥ ಆಗಲ್ಲ. ಓ, ಏನ್ರಿ ಅದು ನೀನು ನಾನು? ಸರಿಯಾಗಿ ಹೇಳಿ. ಹೌದು ಕಣೆ, ಅರ್ಥ ಏನ್ ಕಟ್ಟಿ ಹಾಕ್ಬಿಟ್ಟಿದ್ಯಾ? ನಾನು ಹೇಳ್ದಷ್ಟನ್ನ ಹೋಗಿ ಹೇಳ್ಬಿಟ್ಟು ಬಾ ಅಂತ ಹೇಳ್ದೆ ಅಷ್ಟೇ. ಒಟ್ನಲ್ಲಿ ತೀರ್ಥ ಬರೋವರೆಗೂ ಈ ಶಾಸ್ತ್ರ ಮಾಡೋದಿಲ್ಲ ಅಂತ ಸುಮ್ಮನಂಗೆ ಹೇಳ್ಬೇಕಲ್ವಾ? ಹೇಳೋಣ ಬಿಡಿ. ಯಾವ ಶಾಸ್ತ್ರನು ಮಾಡೋಕ್ ಕೂಡುದು ಅಂತ ಹೇಳ್ಬಿಟ್ಟು ಬರ್ಬೇಕು. ಸರಿ. ಪದ್ಮ, ನೀನ್ ಆಲೋಚನೆ ಮಾಡಿರೋದು ಸರಿಯಾಗೇ ಇದೆ. ತೀರ್ಥ ಬರದಲ್ಲಿ ಯಾವ ಶಾಸ್ತ್ರನು ಮಾಡೋಕ್ ಕೂಡುದು. ಇದು ನಿಮ್ ನಿರ್ಧಾರ ರೀ, ನನ್ನ ನಿರ್ಧಾರ ಅಲ್ಲ. ಅತ್ತೆ, ನಿರ್ಧಾರ ಯಾರೇ ಮಾಡಿರ್ಲಿ ಅದು ಸರಿಯಾಗೇ ಇದೆ. ನಾನು ಇದನ್ನೇ ಸುಮನಂಗೂ ಹೇಳ್ತಾ ಇದ್ದಿದ್ದು. ಅತ್ತೆ ಮಾವ, ಅಕ್ಕ ಬಾವ ಕೆಲ್ಸಕ್ಕೆ ಹೊರಟಿದ್ರು. ಪೂಜೆ ಇದೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿಲ್ಲ. ಬಾವನು ಅಕ್ಕನ ಮಾತು ಕೇಳಿ ಉಳ್ಕೊಂಡಿದ್ದಾರೆ. ಈಗ ಸಾಹೇಬ್ರು ಬಂದಿಲ್ಲ ಅಂತ ಅವ್ರ ಶಾಸ್ತ್ರ ನಿಲ್ಲೋದು ಸರಿನಾ? ನಿಮ್ಮ ಶಾಸ್ತ್ರ ನಿಲ್ಲೋದು ಸರಿನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಸಾಹೇಬ್ರು ಬರೋ ಟೈಮಿಗೆ ಬರಲಿ, ನಮ್ಮ ಶಾಸ್ತ್ರ ಆಗೋ ಟೈಮಿಗೆ ಆಗುತ್ತೆ. ನಿಮ್ಮ ಶಾಸ್ತ್ರ ಮಾಡಿ ಅತ್ತೆ. ಇಲ್ಲ ಸುಮಾ, ಹಬ್ಬ ಅಂದಮೇಲೆ ನಾವೆಲ್ಲರೂ ಒಟ್ಟಾಗಿ ಆಚರಿಸ್ಬೇಕು. ಆಚರಣೆ ಅಂದಮೇಲೆ ನಾವೆಲ್ಲರೂ ಒಟ್ಟಾಗಿರ್ಬೇಕು. ನಾನು ಅತ್ತೆ ಶಾಸ್ತ್ರ ಮಾಡೋದು, ಅದನ್ನ ನೀನ್ ನೋಡ್ಕೊಂಡು ನೊಂದ್ಕೊಳ್ಳೋದು, ಇದೆಲ್ಲ ಏನ್ ಚೆನ್ನಾಗಿರುತ್ತೆ ಹೇಳು? ಅಕ್ಕ, ಹಾಗೆಲ್ಲ ಏನೂ ಆಗಲ್ಲ. ನಾನು ನೊಂದ್ಕೊಳ್ಳಲ್ಲ. ಇಲ್ಲ ಸುಮಾ, ನೊಂದ್ಕೋತ್ಯ. ನಿನಗ್ ನೋವಾಗತ್ತೆ, ನನಗೂ ಗೊತ್ತು. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನನಗೂ ಹಾಗೆ ಅನಿಸ್ತಿತ್ತು, ಅತ್ತೆಗೂ ಹಾಗೆ ಅನಿಸ್ತಿತ್ತು. ಏನತ್ತೆ? ನೋವಂತೂ ಖಂಡಿತ ಆಗತ್ತೆ. ಅದಕ್ಕೆ ಜೈ ಕೆಲ್ಸಕ್ಕೂ ಹೊರಟಿದ್ದ. ನಾನು ಹೋಗೋದ್ ಬೇಡ ಅಂತ ಎಸ್ತಿದ್ದೀನಿ. ತೀರ್ಥ ಬಂದ್ಮೇಲೆ ಶಾಸ್ತ್ರ ಮಾಡೋಣ. ಸರಿಯಾಗಿ ಹೇಳ್ದೆ ಕಣಮ್ಮ. ತೀರ್ಥ ಬರೋವರೆಗೂ ಯಾವ ಶಾಸ್ತ್ರನೂ ಮಾಡೋದು ಬೇಡ. ನನ್ನ ಮಕ್ಕ ಯಾಕೆ ನೋಡ್ತೀಯ? ನಾನು ಹೇಳಿದ್ದಲ್ಲ, ಸಾಧನ ಹೇಳ್ತಾರೋ ಮಾತು. ನೀನು ಹೇಳ್ದೆ ನಾನು ಹೇಳ್ದೆ ಅಂತ ಕನ್ಫ್ಯೂಷನ್ ಬೇಡ ಅಂತ. ಹೌದು ಅತ್ತೆ, ನಿಮ್ಮ ದಮ್ಮಯ್ಯ ಅಂತೀರಿ. ದಯವಿಟ್ಟು ಬೇಡ ಅಂತ ಹೇಳಿ ಅತ್ತೆ. ನಿಮ್ಮ ಶಾಸ್ತ್ರ ನೀವು ಮಾಡಿ. ಅತ್ತೆ ಹೇಳಿದ್ರು ಅಷ್ಟೇ ಸುಮಾ. ನೋಡು, ನೀನು ಈ ಮನೆಗೆ ಮನೆಯವ್ರಿಗೆ ಸಂತೋಷನ ತಂದ್ಕೊಟ್ಟಿದ್ಯಾ. ನಾವೆಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ನೀನ್ ಬೇಜಾರು ಮಾಡ್ಕೊಂಡಿರೋದು ನನಗಿಷ್ಟ ಇಲ್ಲ. ಹೌದು ಅತ್ತೆ, ನಿಜವಾಗ್ಲೂ ನೀವು ನನಗೋಸ್ಕರ ಪೂಜೆ ನಿಲ್ಲಿಸ್ತಿರೋದು ನಂಗೆ ಇಷ್ಟ ಇಲ್ಲ. ನನ್ನಿಂದ ಈ ಮನೆ ಸಂತೋಷ, ಒಂದು ಹಬ್ಬ ಹಾಳಾಗ್ತಿದೆಯಲ್ಲ ಅಂತ ಬೇಜಾರಾಗ್ತಿದೆ ಅತ್ತೆ. ನಿಮ್ಮ ದಮ್ಮಯ್ಯ, ದಯವಿಟ್ಟು ನಿಮ್ಮ ಶಾಸ್ತ್ರ ಆಗಲಿ. ಅಕ್ಕ, ನಿಜವಾಗ್ಲೂ ನೀವು ಪೂಜೆ ಮಾಡುವಾಗ ನಂಗೆ ನೋವು ಆಗಲ್ಲ. ಒಂದು ವೇಳೆ ನೋವು ಆಗುತ್ತೆ ಅನ್ನೋದಾದ್ರೆ ನೀವು ಪೂಜೆ ನಿಲ್ಲಿಸಿದಾಗ ಆಗತ್ತಕ್ಕ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪೂಜೆ ಮಾಡಕ್ಕೆ ಒಪ್ಕೊಳ್ಳಿ ಅಕ್ಕ.
ಸಾಹೇಬ್ರು ಬಂದ್ಮೇಲೆ ನೀವು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿ, ಆಗ ಇನ್ನೂ ಖುಷಿ ಆಗುತ್ತಲ್ವಾ? ಅತ್ತೆ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನನಗ್ ಬೇಕಾಗಿರೋದು ನೀವ್ ಶಾಸ್ತ್ರ ಮಾಡೋದಲ್ಲ ಕಣೆ, ನಾವ್ ಶಾಸ್ತ್ರ ಮಾಡೋದನ್ನ ನೋಡಿ ನೀನು ನರಳೋದು. ಅತ್ತೆ, ಈ ಕ್ಷಣಕ್ಕೆ ನಾನು ಒಪ್ಪಿದ್ದೀನಿ. ನಾನು ನೀವು ಶಾಸ್ತ್ರ ಮಾಡಿ ಮುಗಿಸೋಣ. ತೀರ್ಥ ಬಂದ್ಮೇಲೆ ಸುಮನ ತೀರ್ಥಂಗ್ ಮಾಡೋ ಶಾಸ್ತ್ರನ ಗ್ರ್ಯಾಂಡ್ ಆಗಿ ಮಾಡೋಣ. ಯೋಚನೆ ಮಾಡಿ. ರೀ, ಅವರಿಬ್ಬರು ಶಾಸ್ತ್ರನ ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಅವ್ರ ಜೊತೆ ಶಾಸ್ತ್ರ ಮಾಡ್ಕೊಂಡು ಕೂತ್ರೆ ಮಾಂಗಲ್ಯ ಧಾರಣೆ ಮಹತ್ವ ಕಳ್ಕೊಂಡ್ಬಿಡುತ್ತೆ. ಇದನ್ನ ವಿಶೇಷವಾಗಿ ಮಾಡಿದ್ರೆ ಹೇಗೆ? ಪದ್ಮ, ನೀನು ಏನು ಯೋಚನೆ ಮಾಡಿದ್ಯೋ ಅದು ಸರಿಯಾಗಿದೆ. ಸರಿ, ನಾನು ಸುಮನನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಮ್ಮ ಶಾಸ್ತ್ರಗಳು ಇವ್ರ ಶಾಸ್ತ್ರಕ್ಕೆ ಅಡ್ಡಿ ಆಗಬಾರ್ದು. ಇದನ್ನ ನಾನು ಸೂಕ್ಷ್ಮವಾಗಿ ಸುಮನ ಹತ್ರ ಮಾತಾಡ್ತೀನಿ. ಹೋಗು, ಮೊದಲ ಕೆಲಸ ಮಾಡು. ಹಾಂ ರೆಡ್ಡಿ ಅವರೇ, ಆಲ್ರೆಡಿ 34 ಜನ MLS ಬಂದಿದ್ದಾರೆ. ಅವ್ರನ್ನೆಲ್ಲ ಒಂದು ಕಾನ್ಫರೆನ್ಸಲ್ಲಿ ಕೂರಿಸಿರಿ. ಹಾಂ, ಅಲ್ಲ CM ಸಾಹೇಬ್ರು ಇನ್ನೂ ಸ್ವಲ್ಪ ಲೇಟಾಗಿ ಬರ್ತಾರಂತೆ. ಸರಿಯಪ್ಪ, ನಾನು ತೀರ್ಥನ ಆಫೀಸಲ್ಲೇ ಇದ್ದೀನಿ, ಆದಷ್ಟು ಬೇಗ ಬಂದುಬಿಡ್ತೀವಿ. ಯಾರಿಗಾದ್ರೂ ಹೇಳಿ, ಯಾರಿಗ ಸ್ವಲ್ಪ ಕಾಫಿ ಎಲ್ಲ ಅರೇಂಜ್ ಮಾಡೋಕ್ಕೆ ಹೇಳಿ. ಓಕೆ, ಸರಿ. ನಾಯಕ್ರೆ, ಮೀಟಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿದಿದ್ರೆ ನಾನು ಮನೇಲಿರೋ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ನಲ್ಲ. ತೀರ್ಥ, ಪೊಲಿಟಿಕಲ್ ಮೀಟಿಂಗ್ ಅಂದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಪ್ಪ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಮೊದಲು ಇದು, ಆಮೇಲೆ ಮನೆ ಕೆಲಸ ಎಲ್ಲ. ಆದರೂ ನಾಯಕ್ರೆ, ಏನು ತೀರ್ಥ ಆದರೂ ನಿಂತರ 45 ಜನ MLAಗಳು ಕಾಯ್ತಾ ಇಲ್ವಾ? ಅವ್ರಿಗೇನು ಮನೆ ಮಠ ಏನೂ ಇಲ್ವಾ? ಹಾಗಲ್ಲ ನಾಯಕ್ರೆ, ನೀವು ಕರೆದಾಗೆಲ್ಲ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀನಿ. ಆದರೆ ಇವತ್ತು ಅಮ್ಮ ಮನೇಲೇನೋ ಶಾಸ್ತ್ರ ಇಟ್ಕೊಂಡಿದ್ರು. ನಿನ್ನೆ ರಾತ್ರಿನೇ ಕೇಳಿದ್ರು, ನಾನು ಮೀಟಿಂಗ್ ಇದೆ ಆದರೆ ಬರ್ತೀನಿ ಅಂತ ಹೇಳಿದೆ. ಅಮ್ಮಂಗೂ ಸುಮನವ್ರಿಗೂ ಬೇಜಾರು ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಲೇಟ್ ಆಗುತ್ತೆ ಅಂತ ಹೇಳಿದಿದ್ರೆ ಒಳ್ಳೇದಾಗ್ತೈತೇನೋ. ತೀರ್ಥ, ಮುಖ್ಯಮಂತ್ರಿಗಳು ಹೊರಟಿದ್ರಂತೆ, ಅಷ್ಟರಲ್ಲೇ ಹೈಕಮಾಂಡಿಂದ ಫೋನ್ ಬಂದು ಅರ್ಜೆಂಟ್ ಮೀಟಿಂಗ್ ಮಾಡ್ಬೇಕಂದ್ರಂತೆ. ಅದಕ್ಕೆ ಅವ್ರು ಹೋಮ್ ಆಫೀಸಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ ಸ್ಟ್ರೇಟಾಗಿ. ಸರಿ ನಾಯಕ್ರೆ. ಸಾಹೇಬ್ರ, ಎಂತ ಎಡವಟ್ಟಾತ್ರಿ. ಮೀಟಿಂಗ್ ಇಷ್ಟೊತ್ತು ಲೇಟ್ ಆಗತ್ತಂತ ಗೊತ್ತಾಗಿದ್ರೆ ಪೂಜೆ ಮುಗಿಸ್ಕೊಂಡೆ ಬರ್ಬೋದಾಗಿತ್ತು. ಆಗ ಮನೆಯವ್ರ ಪಾಲಿಗೆ ಹೀರೋ ಹಾಕಿದ್ರಿ, ಇಲ್ಲಿ ಕೇಳಿ ಕೆಟ್ಟಾರಾದ್ರಿ ಮನೆಯವ್ರ ಪಾಲಿಗೆ ವಿಲನ್ ಆಗ್ಬಿಟ್ರಿ. ಅಯ್ಯೋ, ಏನು ಹಣೆ ಬರಬಂತ ನಮ್ಮದು. ಚಿಟ್ಟೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಇರಿಟೇಟ್ ಮಾಡಿದ್ರೆ ಸುಮ್ಮನೆ ಇರ್ತೀಯ? ಹೌದೌದು, ಕರೆ ಹೇಳಿದ್ರೆ ಎಲ್ಲರಿಗೂ ಉರಿತೈತಿ. ಅಂದ್ರೆ ಖಾರ ತಿಂದ್ರೆ ಜಾಸ್ತಿ ಹೊಟ್ಟೆ ಉರಿತೈತಿ ಎಂದೆ. ಇವಾಗೇನು ನೀನು ಆ ಕಡೆ ಹೋಗ್ತೀಯ ಏನು? ಫೋನ್ ಬಂತು ಮನೆದು. ಹಲೋ. ಏಯ್, ನಿನಗೂ ಪೂಜೆ ಮಾಡಿಸ್ಕೊಳ್ಳೋ ಯೋಗ ಬಂದ್ಬಿಡ್ತಲ್ಲೋ. 7 ವರ್ಷ ತುಂಬಿ 8ನೇ ವರ್ಷಕ್ಕೆ ನನ್ನ ದೊಡ್ಡ ಸೊಸೆ ನಿಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋ ಈ ಶಾಸ್ತ್ರ ಪೂಜೆ ನನ್ನ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಟ್ಟಿದೆ ಗೊತ್ತೇನೋ ಶ್ರೀರಾಮ? ಅಪ್ಪ ಜೈರಾಮ. ಜೈರಾಮ, ದೀರ್ಘ ಸುಮಂಗಲಿ ಭವ. ನಮ್ಮಲ್ಲಿ ಎಷ್ಟು ಒಳ್ಳೆ ಸಂಪ್ರದಾಯಗಳಿದೆ. ಅತ್ತೆ ಮಾವನ ಪೂಜೆ ಮಾಡೋದು, ಅಕ್ಕ ಬಾವನ ಪೂಜೆ ಮಾಡೋದು ನೋಡ್ತಿದ್ರೆ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಇಲ್ಲ, ನನ್ನ ಫ್ಯಾಮಿಲಿಗೋಸ್ಕರ ಅವ್ರ ಜೀವನನೇ ಮುಡುಪಾಗಿಟ್ಟಿರೋ ಸುಮ್ಮನೆ ಅವ್ರನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು. ಅಮ್ಮ ಹೇಳಿದಾಗೆ ನನ್ನ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನೋ ಮನೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ವರ್ಷಕ್ಕೊಂದ್ಸಲಿ ಹೆಂಡತಿ ಗಂಡನ ಮನ್ಸಾರೆ ಪೂಜಿಸೋ ದಿನ ಬರುತ್ತೆ. ನಾನು ಇವತ್ತು ಅವರು ಟೈಮ್ ಕೊಡದೆ ಹೋದ್ರೆ ಗಂಡ ಅಂತ ಹೇಳ್ಸ್ಕೊಳಕ್ಕೆ ಅರ್ಹತೆನೇ ಕಳ್ಕೊಬಿಡ್ತೀನಿ. ಪ್ರತಿದಿನ ಅಂತೂ ಟೈಮ್ ಕೊಡಲ್ಲ. ಇವತ್ತು ಒಂದಿನಾದ್ರೂ
ನಾನು ಟೈಮ್ ಕೊಡಬೇಕಲ್ವಾ? ಸಾರಿ ಸುಮ್ಮನವ್ರೆ, ಐ ಆಮ್ ರಿಯಲಿ ಸಾರಿ. ನಾನು ಈಗಲೇ ಬರ್ತೀನಿ. ನಿಮ್ಮ ಕೊರಳಿಗೆ ಮಾಂಗಲ್ಯದ ಸರ ಹಾಕ್ತೀನಿ. ನಮ್ಮಿಬ್ಬರ ಮಧ್ಯೆ ಇರೋ ಎಲ್ಲ ಗೊಂದಲಗಳನ್ನ ದೂರ ಮಾಡ್ತೀನಿ. ಎಲ್ಲರ ಮುಂದೆ ಹೆಂಡತಿ ಅಂತ ಒಪ್ಕೋತೀನಿ. ಇನ್ನು ಮುಂದೆ ನಾನು ನಿಮ್ಮನ್ನ ಯಾವತ್ತೂ ದೂರ ಮಾಡಲ್ಲ, ಯಾರೂ ಆಗಲ್ಲ. ಸಾಧನ ಏನ್ ನೋಡ್ತಾ ನಿಂತ್ಕೊಬಿಟ್ಟೆ? ನಾಯಕ್ರೆ, ಮುಖ್ಯಮಂತ್ರಿಗಳು ಇನ್ನೂ ಬಂದಿಲ್ಲ. ತೀರ್ಥ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ ಕಣೋ. ಇಲ್ಲ ನಾಯಕ್ರೆ, ನನ್ನ ಮನೆಗೆ ಹೋಗಲೇಬೇಕು. ತೀರ್ಥ, ನಾಯಕ್ರೆ, ನನ್ನ ಮನೆಯವರು ಟೈಮ್ ಕೊಡದೆ ಹೋದರೆ ಕ್ಷೇತ್ರಕ್ಕೆ ಹೇಗೆ ಟೈಮ್ ಕೊಡಲಿ? ನನ್ನ ಮನೆಯವ್ರನ್ನ ನೋಡ್ಕೊಳ್ದೆ ಹೋದರೆ ಕ್ಷೇತ್ರನ ಹೇಗೆ ನೋಡ್ಕೊಳ್ಳಿ? ಹೌದು ನಾಯಕ್ರೆ, ಇವತ್ತು ಮೀಟಿಂಗ್ ಆಗಬೇಕಾಗಿತ್ತು. ಇವತ್ತಾಗಿಲ್ಲ ಅಂದರೆ ನಾಳೆ ಆದರೂ ಆಗುತ್ತೆ. ಆದರೆ ಶಾಸ್ತ್ರ ಹಾಗಲ್ವಲ್ಲ. ಇವತ್ತು ಮಿಸ್ ಆದರೆ ಇನ್ನೊಂದು ವರ್ಷದ ತನಕ ಕಾಯಬೇಕಾಗತ್ತೆ. ನಾಯಕ್ರೆ, ನಂಗೆ 1 ಗಂಟೆ ಟೈಮ್ ಸಿಕ್ಕಿದ್ರೆ ನನ್ನ ಮನೆಗೆ ಹೋಗಿ ಎಲ್ಲ ಶಾಸ್ತ್ರನ ಮುಗಿಸಿ ಆಮೇಲೆ ಭೇಟಿ ಮಾಡ್ತೀನಿ. ಅದಕ್ಕೋಸ್ಕರ ಅವ್ರು ನನಗೆ ಬೈತಾರೆ, ನನ್ನ ಮೇಲೆ ಕೋಪನೂ ಮಾಡ್ಕೋತಾರೆ. ಆ ಕೋಪನ ನಾನು ತಡ್ಕೋತೀನಿ ಸರ್. ನಾನು ಕ್ಷಮೆನೂ ಕೇಳ್ತೀನಿ. ಆದರೆ ಈಗ ಮನೆಗೆ ಹೋಗಲೇಬೇಕು ಸರ್. ಸರಿ ಸರಿ, 1 ನಿಮಿಷ ಅವ್ರ PAಗೆ ಫೋನ್ ಮಾಡಿ ನೋಡ್ತೀನಿ. ಹಲೋ ಸರ್, ನಮಸ್ಕಾರ. ಸಾಹೇಬರು ಇನ್ನು ಮೀಟಿಂಗಲ್ಲಿ ಇದ್ದಾರಾ? ಓ, ಮೀಟಿಂಗ್ ನಡೀತಾ ಇದೆಯಾ? ಸರಿ ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು. ನಾಯಕ್ರೆ, ಏನಂತೆ? ಇನ್ನೂ ಮೀಟಿಂಗ್ ನಡೀತಾ ಇದೆ ಅಂತೆ. ಅವ್ರು ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಇನ್ನೂ ಹೆಚ್ಚು ಕಮ್ಮಿ 1 ಅವರ್ ಆಗ್ಬೋದು. ಅಷ್ಟು ಟೈಮ್ ನಿನಗೆ ಸಾಕು ನಾಯಕ್ರೆ, ಸಾಕು. 1 ಗಂಟೆ ಧಾರಾಳ. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ತೀರ್ಥ ಒಳ್ಳೆ ಹುಡುಗ. ಜೈ, ನೀವು ನನಗೇನು ಆಶೀರ್ವಾದ ಮಾಡಿದ್ರಿ? ಏನೂ ಪ್ರಾಬ್ಲಮ್ ಆಗದೆ ಇರೋ ಥರ ಈ ಫ್ಯಾಮ್ಲಿನ ಕಂಟ್ರೋಲಲ್ಲಿ ಇಟ್ಕೊಂಡವಳು ನೀನು. ನೀನಿದ್ರೆ ನನಗೆ ಯಾವ ಭಯನೂ ಇಲ್ಲ. ಅದಕ್ಕೆ ಅಪ್ಪ ಹೇಳ್ದಂಗೆ ನನಗೇನಾದರೂ ಇನ್ನೊಂದು ಜನ್ಮ ಅಂತಿದ್ರೆ ಆ 7 ಜನ್ಮದಲ್ಲೂ ನೀನೇ ನನ್ನ ಹೆಂಡತಿಯಾಗಿ ಬರಬೇಕು. ನನಗಿಂತ ಆಶೀರ್ವಾದ ಪಡೆಯೋ ಅದೃಷ್ಟನೇ ಇಲ್ಲ. ನಾನು ಈ ಜನ್ಮದಲ್ಲೇ ಸಾಹೇಬ್ರಿಗೆ ಬೇಡವಾಗಿದ್ದೀನಿ. ಇನ್ನು 7 ಜನ್ಮಕ್ಕೆ ಅವ್ರು ನನ್ನನ್ನು ಹೆಂಡತಿ ಆಗಲಿ ಅಂತ ಬೇಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅವ್ರ ಮನಸ್ಸನ್ನು ನೋಯಿಸಿ ನಾನು ಅವ್ರನ್ನ ಗಂಡ ಆಗಬೇಕು ಅಂತ ಬಯಸೋದ್ರಲ್ಲಿ ಅರ್ಥನೂ ಇಲ್ಲ.